ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸರು ಕನ್ನಡ ಬ್ಲಾಗ್ಸ್. ನೋಡಿ, ಇವತ್ತು ಟ್ರಿಪ್ ಹೋಗಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ. ಎಷ್ಟು ಗಂಟೆ ಆಯಿತು? 10 ಗಂಟೆ ಆಯ್ತು. 10:30 ಆಯಿತು. 10 o'clock ಬಾ ಅಂತಂದ್ರೆ ಯಾರೂ ಬಂದಿಲ್ಲ. ಬನ್ನಿ, ಎಲ್ಲರೂ ಬಂದಮೇಲೆ ಒಂದು ಪನಿಷ್ಮೆಂಟ್ ಕೊಡೋಣ. ನೋಡಿ, ಇಲ್ಲಿ ಭಾಗ್ಯ ಮೇಡಮ್ ಬರ್ತಾವ್ರೆ. ಏನು ಸಮಾಚಾರ? ಎಲ್ಲರೂ ಬರೋದು ಸ್ವಲ್ಪ ಟೈಮ್ ಇತ್ತು ಅಂತ ಹೇಳಿ ಬರೋಷ್ಟರಲ್ಲಿ ಪೂಜೆ ಮಾಡ್ಕೊಂಡಿವಿ ಗಾಡಿದು. ಹಾಗೆ ಹೋಗ್ತಾ ಹಾದಿಲಿ ಇನ್ನಿಕ್ಕವ್ರನ್ನ ಪಿಕ್ ಮಾಡಿಕೊಂಡು ಹೋಗಬೇಕಿತ್ತು. ಸೊ ಇಲ್ಲಿಂದ ಕಾಯಿ ಹೊಡ್ಕೊಂಡು ಜೈ ಬಜರಂಗ್ ಬಲಿ ಅಂತ ಶುರು ಮಾಡ್ಕೊಂಡ್ವಿ. 1 ತಿಂಗಳಿಂದ ಹೋಗೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಫೈನಲಿ ಮಡಿಕೇರಿಗೆ ಪ್ಲ್ಯಾನ್ ಮಾಡ್ಕೊಂಡ್ವಿ. ಸೊ ಎಲ್ಲರೂ ಬಂದರು. ಇವನಿಂದನೇ ಲೇಟ್ ಆಗಿರೋದು. ಸ್ವಲ್ಪ ದೂರ ಹೋದ್ಮೇಲೆ ಟೀ ಬ್ರೇಕಿಗೆ ನಿಲ್ಸಿದ್ವಿ 1-2 ನಿಮಿಷ. ನಾನು ವಿಡಿಯೋ ತಗೊತಾ ಇದ್ರೆ ಇವರೆಲ್ಲ ಫೋಟೋ ತಗೋತಾ ಇದ್ದೀನಿ ಅಂತ ಹೇಳಿ ಬಂದು ಹೆಂಗ್ ಡಿಸ್ಟರ್ಬ್ ಮಾಡ್ತಾರೆ ನೋಡಿ. ವಿಡಿಯೋ ಮಾಡ್ತಾ ಇದ್ದೀನಿ. ಸರಿ ಅಂತ ಸುಮ್ಮನೆ ಹೆಂಗೆಂಗೋ ಪೋಸ್ ಕೊಟ್ಕೊಂಡ್ವಿ. ರಾತ್ರಿ 2:30 ಗಂಟೆ ಆಗಿದೆ. ಮದ್ದೂರು ನೋಡಿ ನೋಡಿ, ಒಬ್ಬ ಬರ್ಬೇಕಾದ್ರೆ ಆಗಲ್ಲ, ಮಲ್ಕೊಂಡಿರ್ತೀವಿ, ಸುಸ್ತಾಗಿರುತ್ತೆ, ಮಲ್ಕೊಂಡಿರ್ತೀವಿ. ಹಂಗಲ್ಲ, ಅವಾಗ ಟಿ ಡ್ರೈವರ್ ಸಂತೋಷ್ ಮತ್ತೆ ಮಹೇಶ್ ಇಬ್ರು ತುಂಬಾ ಒಳ್ಳೆ ಹುಡುಗರು, ಚಿಕ್ಕ ಹುಡುಗರು. ಬಟ್ ಆದ್ರೂ ಎಷ್ಟು ಕಷ್ಟ ಬಿದ್ದು ಕೆಲಸ ಮಾಡ್ತಾರೆ. ಸೇಫಾಗಿ ಕರ್ಕೊಂಡೋಗಿ ಸೇಫಾಗಿ ತಂದ್ಬಿಟ್ರು. ಥ್ಯಾಂಕ್ ಯು ಸಂತೋಷ್ ಮತ್ತೆ ಮಹೇಶ್ಗೆ. ಸ್ಟೆಪ್ ಬಂದಿಲ್ಲ ಅಂದ್ರೂ ಕುಣಿತೀವಿ. ಕರೆಕ್ಟಾಗಿ ವೀಣಾ ಒಬ್ಳು ಮಾಡ್ತಾ ಇದ್ಲು, ನಮ್ಗೆ ಯಾರು ಬರ್ತಿರ್ಲಿಲ್ಲ. ಬಟ್ ಆದ್ರೂ ವಿ ಆರ್ ಎಂಜಾಯಿಂಗ್ ದಟ್ ಒನ್. ಭಾಗ್ಯ ಮೇಡಮ್ ಸಖತ್ ಜೋವಿಯಲು, ಹೊರಗಡೆ ಹೋದಾಗೆಲ್ಲ ಸಖತ್ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ ನೋಡಿ. ಆಮೇಲೆ ನಮ್ದು ಒಂದಿರಲಿ ಅಂತ ಡಪ್ಪನ್ ಗುಚ್ಚಿ ಎಲ್ಲರೂ ಸೇರ್ಕೊಂಡು ಚಂದನ್ ಶೆಟ್ಟಿ ಸರ್ ಸಾಂಗ್ ಬಂದಮೇಲೆ ಸುಮ್ಮನೆ ಕೂರಕ್ಕಾಗತ್ತಾ? ಸೊ ರಾತ್ರಿ ಎಲ್ಲ ಡ್ಯಾನ್ಸ್ ಮಾಡಿ ಸುಸ್ತಾಗಿ ರಾತ್ರಿ ಇಡೀ ಮಲ್ಕೊಂಡೇ ಇಲ್ಲ ನಾವು. ಎಲ್ರಿಗೂ ಡೈಲಿ ರೂಟೀನಿಂದ ಬೋರ್ ಆಗಿರುತ್ತೆ. ಆಫೀಸಿಂದ ಮನೆ, ಮನೆಯಿಂದ ಆಫೀಸು, ಈ ಥರ ಹೊರಗಡೆ ಹೋದಾಗ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ. ನಿಮಗೂ ಹಿಂಗೆ ಅನ್ಸುತ್ತಾ? ಕಮೆಂಟ್ ಮಾಡಿ. ಚೆನ್ನಾಗಿ ತಿನ್ಕೊಂಡ್ವಿ ಮಸ್ತಾಗಿ ರೆಸಾರ್ಟಲ್ಲಿ. ಇದಕ್ಕೊಂದು ವಾಕ್ ಹೋಗೋಣ ಬನ್ನಿ. ಸೂಪರಾಗಿ ವೆದರ್ ಇದೆ. ಇದು ಟೈಮು ಬಂದ್ಬಿಟ್ಟು ಮಧ್ಯಾಹ್ನ 1:30. ವೆದರ್ ನೋಡಿ ಗೈಸ್, ಎಷ್ಟು ಸಖತ್ತಾಗಿದೆ. ಬೆಳಿಗ್ಗೆ ವಾಕ್ ಮಾಡಲ್ಲ ಅಂತ ಇಲ್ಲಿ ಬಂದು ವಾಕ್ ಮಾಡ್ತಾರೆ ನೋಡಿ. ಅಣ್ಣ ಹೇಳಿ ಹೋಗಿರಿ ಸ್ವಲ್ಪ, ಬ್ಲಾಗ್ ನೋಡಿದ್ರೆ. ಹಾಗೆ ಮುಂದೆ ನಡ್ಕೊಂಡು ಹೋದ್ರೆ ಸಂತೋಷ್ ನಿಂತ್ಕೊಂಡಿದ್ರಿ. ಇವ್ರು ಯಾಕೆ ಹಿಂಗೆ ನಿಂತ್ಕೊಂಡಾರ ಅಂತ ನೋಡ್ತಾ ಇದ್ವಿ. ಅಲ್ಲಿ ಮುಂದೆ ನೋಡಿದರೆ ನೀರು ಚೆನ್ನಾಗಿ ಹರಿತಾ ಇದೆ. ವಿಡಿಯೋದಲ್ಲಿ ಕರೆಕ್ಟಾಗಿ ಕಾಣ್ತಾ ಇದೆಯಲ್ಲ ಗೊತ್ತಿಲ್ಲ, ಬಟ್ ಫುಲ್ ಫಾಗ್ ಮಧ್ಯೆ ನೀರು ಝರಿ ಹರಿತಾ ಇತ್ತು. ನೋಡಿ, ನಾನು ತಿಂದಿಲ್ಲ. ಈಗಾಗ ಹಂಡೆಗಟ್ಲೆ ಟಿಫನ್ ತಿಂದರೆ ಹಂಗೂ ಇಲ್ಲಿ ನೋಡಿ ಸಂತೋಷ್ ಇಬ್ಬರ ಮಧ್ಯೆ ಎಲ್ಲಿ ಬಂದು ಸಿಕ್ಕಾಕೊಂಡಪ್ಪ ಅಂತ ಹೇಳಿ ಅಲ್ಲಿ ಅಡ್ಡಾಡ್ತವ್ರೆ. ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಸಂತೋಷ್ಗೆ ನನಗೆ ಮೋಷನ್ ಸಿಕ್ನೆಸ್ ಆಗುತ್ತೆ ಅಂತ ನಾವು ತಲಕಾಡಿಗೆ ಹೋಗಲಿಲ್ಲ. ಇನ್ನು ಮಿಕ್ಕವರೆಲ್ಲರೂ ತಲಕಾಡಿಗೆ ಹೋದ್ರು. ಸೊ ನಾವು ಡೈರೆಕ್ಟ್ಲಿ ರೆಸಾರ್ಟಿಗೆ ಬಂದ್ವಿ. ಹಾಗೆ ಎಕ್ಸ್ಪ್ಲೋರ್ ಮಾಡ್ತಾ ಇದ್ವಿ ಪ್ಲೇಸಸ್ ಎಲ್ಲ ಹೆಂಗಿದೆ ಏನು ಅಂತ. ಇದನ್ನ ತಗೊಂಡು ಹಿಂಗೆ ತೊಳೆಯೋದು ಗಿಳಿಯೋದು ಏನಿಲ್ಲ, ನೀರು ಏನಿಲ್ಲ. ತಿನ್ನು ಹೆಂಗಿದೆ ಟೇಸ್ಟು? ಚೆನ್ನಾಗಿದೆ. ಇನ್ನೊಂದು ಕಿತ್ಕೊಂಡು ತಿನ್ನು ಮತ್ತೆ. ಮಟ್ಟಿದ್ರೆ ಮುದ್ರಕೊಂಡ್ಬಿಡುತ್ತೆ. ಮಸ್ತಲ್ಲ. ಚಿಕ್ಕವರಿದ್ದಾಗ ಎಲ್ಲರೂ ಆಡಿರ್ತಾರೆ ನಂಗೆ ಗೊತ್ತಿದ್ದಂಗೆ. ಇದೇನೋ ಮಶ್ರೂಮ್ ಅಂತೆ, ನೇತ್ರ ಅವ್ರು ಹೇಳ್ತಾ ಇರೋದು. ನಿಮ್ಗೇನಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಎಲ್ಲರೂ ಬಂದು ರೀಚ್ ಆದಮೇಲೆ ನೀರಲ್ಲಿ ಆಟ ಆಡೋಣ ಅಂತ ಹೇಳಿ ಅಲ್ಲೇ ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರೂ ಆಟ ಆಡ್ತಾ ಇದ್ವಿ. ನೀರಲ್ಲಿ ಈಸಕ್ಕೆ ಮಾತ್ರ ಬರಲ್ಲ, ಸ್ಟೈಲಾಗಿ ಡೈ ಮಾತ್ರ ಹೊಡಿತಾ ಇದ್ವಿ. ಕೆಲವೊಬ್ರಿಗೆ ಮಾತ್ರ ಕರೆಕ್ಟಾಗಿ ಈಸ್ ಬರ್ತಾ ಇತ್ತು.
ಶ್ರುತಿ ನಾನು ಬರಲ್ಲ ಅಂತ ಓಡೋಗ್ತಾ ಇದ್ರಿ ಎವ್ರಿ ಟೈಮು. ಸಾಂಬಾರಲ್ಲ ಏನದು ಪಾಯಸ. ಸಲಾಡು ನೀರೆಲ್ಲ ಆಟ ಆಡ್ಕೊಂಡು ಬಂದು ಊಟಕ್ಕೆ ಬಂದ್ವಿ. ರಸಮು ಸಾಂಬಾರು ವೆರೈಟೀಸ್ ಮಾಡಿದ್ರು. ಸಾಂಬಾರು ಚೆನ್ನಾಗಿತ್ತು. ಕ್ಯಾರೆಟ್ ಪಾಯಸ ಮಾತ್ರ ಸೂಪರ್ ಆಗಿತ್ತು. ಚೆನ್ನಾಗಿ ಆಟ ಆಡ್ಕೊಂಡು ಇವಾಗ ಹೊಟ್ಟೆ ಹಸದ್ ಬಿಟ್ಟದ ಬ್ಯಾಟಿಂಗ್ ಮಾಡಕ್ಕೆ ಬಂದಿದ್ದೀವಿ. ಮೇಡಮ್ ಚಿಕನ್ ಪೀಸ್ ಹಾಕೊಂಡು ಏಕೆ ಪಾಯಸ ಹಾಕೊಂಡಿಲ್ವಾ? ಡೇಟಲ್ಲಿ ಇದ್ದೀರಾ? ಇಲ್ಲಪ್ಪ. ಊಟ ಆದ್ಮೇಲೆ ಕರ್ಗಸಕ್ಕೆ ಸ್ವಲ್ಪ ಹೊತ್ತು ಮ್ಯಾಚ್ ಆಡೋಣ ಅಂತ ಕ್ರಿಕೆಟ್ ಮ್ಯಾಚ್ ಆಡ್ತಾ ಇದ್ವಿ. ಅವರೆಲ್ಲ ಆಡ್ತಾ ಇದ್ರು, ಹಂಗೆ ಜಾಯ್ನ್ ಆದ್ವಿ ನಾನು ವೀಣಾ. ಅಯ್ಯೋ ನಾವು ಪಂಜಾಬ್ ಅಲ್ಲ ಅವನು ಎಷ್ಟೋ 4-6 ಕ್ಯಾಚ್ ಬಿಟ್ಟು ಮ್ಯಾಚ್ ಅನ್ಸುತ್ತಲ್ಲ ಆ ಥರ ಆಯ್ತು. ಶಶಾಂಕ್ ಸಿಂಗ್ ಅವ್ರ ಅಕ್ಕ ಕ್ಯಾಚ್. ಮೆತ್ತಗಾಕಿ ಸರ್. ಈ ಲೆವೆಲ್ ಹಾಕಿ ಬ್ಯಾಟ್ ಬಾಲ್ ಕೈ ಮಾಡ್ತಾ ಇದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು 3 ಜನ, ನಾವು 3 ಜನ. ಓಕೆನಾ?